Hello friends, welcome back again. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರ ಆಲ್ರೆಡಿ 15 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 16th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಬನ್ನಿ ಇವತ್ತಿನ 16th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆಲ್ಮೋಸ್ಟ್ ನಮ್ ಹೀರೋ ಪೊಲೀಸನ್ ಕತೆ ಮುಗಿಸ್ಬಿಟ್ಟ ಅಂತಾನೆ ಅನ್ಕೋಬೇಕು. ಯಾಕಂದ್ರೆ ಅವ್ನ ಮುಖದಲ್ಲಿ ಅಷ್ಟೊಂದು ಸೈಕೋ ತರ ಒಂದು ನಗು, ಅವನ ನಡವಳಿಕೆನೆ ಸರಿ ಇಲ್ಲ. ಒಂದು ಕಂಪ್ಲೀಟ್ ಸೈಕೋ ಆಗಿ ಚೇಂಜ್ ಆಗಿದ್ದ. ಆಲ್ಮೋಸ್ಟ್ ನಮ್ ಪೊಲೀಸನ್ ಕತೆ ಮುಗಿಸ್ಬಿಟ್ನೇನೋ ಗೊತ್ತಿಲ್ಲ. ಫುಲ್ ಬ್ಲಡ್ ಅವ್ನ ಮುಖದ ಮೇಲೆ ಆಗಿರುತ್ತೆ. ಆ ಟೈಮಲ್ಲಿ ಮನೆ ಹತ್ರ ಯಾರೋ ಬಂದು ನಿಂತಿದ್ದಾರೆ, ಬಟ್ ಅವ್ರ ಮುಖ ತೋರಿಸಿಲ್ಲ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅದ್ರಲ್ಲಿ ಆ ಹೊಸ ಡಾಕ್ಟರ್ ಅವ್ರ ಅಮ್ಮ ಪ್ರೆಗ್ನೆಂಟ್ ಆಗಿದ್ರಲ್ವಾ, ಹೆಡ್ ಅಂಟರ್ ಅವ್ರ ವೈಫ್, ಅವರು ಹಾಸ್ಪಿಟಲ್ ಒಂದಿನ ಹೋಗಿರ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಒಂದು ತಾಯಿ ಒಂದು 10 ವರ್ಷ ಇರತ್ತೆ ಅವ್ರ ಮಗನಿಗೆ, ಅವನನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲಾರು ಬಂದು ಅಯ್ಯೋ ಇದೇನಿದು, ಹೆತ್ತು ಮಗನೇ ಸಾಯಿಸ್ತಾ ಇದಾರೆ ಅಂತ ಹೇಳಿ ಎಲ್ಲಾರು ಹೋಗಿ ತಡಿತಾ ಇರ್ತಾರೆ. ಹೆಂಗೋ ಆ ತಾಯಿಯಿಂದ ಮಗನ್ನ ಕಾಪಾಡ್ಬಿಟ್ರು. ಅಲ್ಲಿ ಆ ಲೇಡಿ ಈ ಹೆಡ್ ಅಂಟರ್ ಅವ್ರ ವೈಫ್ ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಇವಾಗ ಇಲ್ಲೊಂದು ಲಿಂಕ್ ನ ತಗೊಂಡ್ ಬರ್ತಾರೆ. ಆಲ್ರೆಡಿ ಇದು ಸುಮಾರು ಎಪಿಸೋಡ್ಸ್ ಹಿಂದ್ಗಡೆ ನಡೆದಿರೋದು, ಬಟ್ ಅದ್ ಹೇಳಿದ ತಕ್ಷಣ ನಿಮ್ಗೆ ನೆನಪು ಬಂದ್ಬಿಡುತ್ತೆ. ಹೆಡ್ ಅಂಟರ್ ನ ಜೈಲ್ಗೆ ಹಾಕದ್ಮೇಲೆ ಅವ್ರ ಮಗ ಕೂಡ ಅಂದ್ರೆ ಹೆಡ್ ಅಂಟರ್ ಅವ್ರ ವೈಫ್ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರ್ತಾರಲ್ವಾ, ನನ್ ಮಗನು ಸೈಕೋನಾ ಇಲ್ವಾ ಅಂತ. ಅವಾಗ ಓಲ್ಡ್ ಡಾಕ್ಟರ್ ಕೂಡ ಹೌದು ಸೈಕೋ ಆಗಿ ಹುಟ್ತಾನೆ ಅಂತ ಹೇಳಿದ್ರು. ಅವಾಗ ಇವ್ರು ತುಂಬಾ ಫೀಲ್ ಮಾಡಿ ಕೂತಿರುವಾಗ ಇನ್ನೊಂದು ಲೇಡಿ ಬಂದು ಮಾತಾಡಿರ್ತಾರಲ್ವಾ, ನಾನು ಪ್ರೆಗ್ನೆಂಟ್ ಆದ್ರೆ ನನ್ ಗಂಡ ತುಂಬಾ ಒಳ್ಳೆಯವನು, ಆದ್ರೆ ನನ್ ಹುಟ್ಟೋ ಮಗು ಮಾತ್ರ ಸೈಕೋ ಅಂತ ಹೇಳ್ತಾ ಇದಾರೆ. ಡಾಕ್ಟರ್ಸ್ ಏನ್ ದೇವ್ರ, ಯಾರ ಏನೇ ಹೇಳಿದ್ರೆ ಕೂಡ ನಾನ್ ಈ ಮಗುನ ಅಡ್ಬಾಟ್ ಮಾಡೋದಿಲ್ಲ, ನಾನ್ ಬೆಳೆಸ್ತೀನಿ ಅಂತಲ್ಲ. ಈ ಹೆಡ್ ಅಂಟರ್ ಅವ್ರ ವೈಫ್ ಗೆ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿರ್ತಾರೆ. ಅವ್ರಿಬ್ರು ಮಾತಾಡ್ಕೊಳ್ಳೋದನ್ನ ಇನ್ನೊಂದು ಲೇಡಿ ಕೇಳಿಸ್ಕೊಂಡಿರ್ತಾರೆ. ಆ ಲೇಡಿನೇ ಇವ್ರು. ಅವಾಗ ಇವ್ರು ಮಾತಾಡ್ಕೊಂಡಿರೋದ್ ಕೇಳಿಸ್ಕೊಂಡಿರೋದ್ರಿಂದಾನೆ ಇವಾಗ ಅವ್ರ ಹೊಟ್ಟೆ ಒಳಗಡೆ ಬೆಳೀತಾ ಇರೋ ಮಗು ಕೂಡ ಸೈಕೋ ಅಂತ ಲೇಡಿಗೆ ಗೊತ್ತಲ್ವಾ. ಬೇಡ, ಈ ಮಗುನ ಮಾತ್ರ ದಯವಿಟ್ಟು ನೀವು ಹುಟ್ಟಿಸ್ಬಿಡ್ಬೇಡ್ರಿ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ, ಅದನ್ನ ಅಬಾರ್ಷನ್ ಮಾಡಿಸ್ಬಿಡಿ ಅಂತ ಹೇಳಿ ಗಲಾಟೆ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಆದ್ರೂ ಹೆಡ್ ಅಂಟರ್ ಅವ್ರ ವೈಫು ಬಿಡಿ ಅಂತ ಹೇಳಿ ಹಂಗೆ ಹೊರಗಡೆ ಬಂದ್ಬಿಟ್ರು. ಅವಾಗ ಹೊರಗಡೆ ಇರೋರೆಲ್ಲ ಮಾತಾಡ್ಕೊಂತಾ ಇರ್ತಾರೆ. ಅವಾಗ ಹೆಡ್ ಅಂಟರ್ ಅವ್ರ ವೈಫ್ ಒಂದ್ ವಿಷಯ ಅರ್ಥ ಆಗೋದು, ಆ ಲೇಡಿ ಅವ್ರ ಮಗನ ಇದು ಸೆಕೆಂಡ್ ಟೈಮ್ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ. ಫಸ್ಟ್ ಟೈಮ್ ಇದಕ್ಕೂ ಮುಂಚೆ ಆ ಲೇಡಿ ಮತ್ತೆ ಅವ್ರ ಮಗ ಇಬ್ರು ವಿಷ ಕುಡಿದ್ಬಿಟ್ಟು ಬಂದು ಅಡ್ಮಿಟ್ ಆಗಿದ್ದು. ಅವಾಗ ಒಂದ್ ಬದುಕ್ ಬಿಟ್ಟಿದಾನಲ್ಲ ಅಂತ ಇವಾಗ ಮತ್ತೆ ಎರಡನೇ ಸತಿ ಸಾಯಿಸಕ್ಕೆ ಅಂತ ಹೋಗಿರೋದು. ಇದನ್ನ ಕೇಳಿಸ್ಕೊಂಡು ಹೆಡ್ ಅಂಟರ್ ಅವ್ರ ವೈಫ್ ಹೊರಗಡೆ ಬರ್ತಾ ಇದ್ದಾರಾ. ಹೊರಗಡೆ ಬಂದಿದ ತಕ್ಷಣ ಡುಮಿಲ್ ಅಂತ ಒಂದು ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಈ ಹೆಡ್ ಅಂಟರ್ ಅವ್ರ ವೈಫ್ ಹತ್ರ ಮಾತಾಡ್ತಾ ಇದ್ಲಲ್ವಾ ಲೇಡಿ, ಆ ಲೇಡಿನೇ ಮೇಲಿಂದ ಕೆಳಗಡೆ ಬಿದ್ದು ಹಂಗೆ ಕುಂಬಳಕೆ ಬ್ಲಾಸ್ಟ್ ಆದಂಗ್ ಬ್ಲಾಸ್ಟ್ ಆಗೋಯ್ತು ತಲೆ. ಇವ್ರಿಗೆ ಸಖತ್ ಶಾಕ್ ಆಯ್ತು. ಹಂಗೆ ತಲೆ ಮೇಲೆ ಎತ್ತಿ ನೋಡಿದ್ರೆ ಆ ವಾರ್ಡ್ ಹತ್ರ ಚಿಕ್ಕ ಹುಡುಗ ನಿಂತಿದ್ದಾನೆ. ಆ ಹುಡುಗನೇ ಮೋಸ್ಟ್ಲಿ ತಳ್ಗಿಳ್ಬಿಟ್ನಾ ಸೈಕೋನ ಅವನು ಗೊತ್ತಿಲ್ಲ. ಆದ್ರೆ ಇದ್ರ ನೋಡಿ ತುಂಬಾನೇ ಎದ್ರಕೊಂಡಿದ್ರು. ಇವಾಗ ಹಂಗೆ ಪ್ರೆಸೆಂಟ್ ಬಂದ್ರೆ ಓದ್ ಪಾರ್ಟ್ ಫೈನಲ್ ಅಲ್ಲಿ ನಾವ್ ಏನೆಲ್ಲಾ ನೋಡಿದ್ವಿ ಅದೆಲ್ಲ ಏನು ಇಲ್ಲ, ಸುಳ್ಳು ಅನ್ನೋ ತರ ನಮ್ಗೆ ಇಲ್ಲಿ ಬೌ ಅಂತ ಆಗೋಯ್ತು. ಯಾಕಂದ್ರೆ ನಮ್ ಪೊಲೀಸ್ ಆಫೀಸರ್ ಏನು ಆಗಿಲ್ಲ, ಚೆನ್ನಾಗೇ ಇದಾರೆ. ಆದ್ರೆ ಏನು ಕತ್ತತ್ರ ಮಾತ್ರ ಕತ್ತಿ ಚಿಕ್ಕದಂಗೆ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಮಾತ್ರ ಇದೆ. ಅದ್ರಲ್ಲೂ ಪೊಲೀಸ್ ಆಫೀಸರ್ ಗೆ ಗೊತ್ತು ನೆನೆ ನನ್ಗೂ ಮತ್ತೆ ಹೀರೋಗೂ ಸ್ವಲ್ಪ ಜಗಳ ಆಯ್ತು ಅಂತ. ಸೊ ಅವ್ರ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ನಮ್ ಹೀರೋ ಚೆನ್ನಾಗಿ ಗುದ್ದಿದ್ ಇವ್ರನ್ನೇ ತಾನೆ, ಬ್ಲಡ್ ಎಲ್ಲ ಸ್ಪ್ಲಿಟ್ ಆಗೋ ತರ ಅನಿಸ್ತು ತಾನೆ. ಅದೆಲ್ಲ ನಮ್ ಹೀರೋ ಪೊಲೀಸ್ ಆಫೀಸರ್ ನ ಇಟ್ಕೊಂಡಿರ್ಬೇಕಾದ್ರೆ ಅವ್ನ್ ಕೈ ಮೇಲೆನೆ ಗುದ್ಕೊಂಡಿರೋದು. ಆ ಪೊಲೀಸ್ ಆಫೀಸರ್ ನ ಹೊಡಿಯೋದಕ್ಕೂ ಮುಂಚೆನೆ ಅವ್ನ್ ಬ್ರೈನ್ ಅಲ್ಲಿ ಒಂದ್ ಕಡೆ ಆ ಪೊಲೀಸ್ ಆಫೀಸರ್ ನ ಬಿಡ್ಬೇಡ್ವೋ, ಅವ್ನ್ ಕತೆನ ಮುಗಿಸ್ಬಿಡು, ಇದು ಒಳ್ಳೆ ಚಾನ್ಸು, ಸರಿಯಾಗಿ ಹಾಕೊಂಡ್ ತಲೆನ ಚಚ್ಬಿಡು ಅಂತ. ಇನ್ನೊಂದ್ ಕಡೆ ಬೇಡ ಕಣೋ, ಏನೋ ಮಾಡ್ತಾ ಇದೀಯಾ ನೀನ್ ಇಂಥವ್ನ ಅಲ್ಲ ಅಂತ ಒಂದ್ ಕಡೆ. ಈ ತರ ಎರಡ್ ಕಡೆನೂ ಡಿಸ್ಟರ್ಬ್ ಆಗ್ತಾ ಇರೋದ್ರಿಂದ ಆ ಕಲ್ಲನ್ನ ಎತ್ಕೊಂಡವನು ಆ ಇನ್ಸ್ಪೆಕ್ಟರ್ ಕತ್ ಮೇಲೆ ಕೈ ಇಟ್ಕೊಂಡಿದ್ದಲ್ವಾ, ಅವನ್ ಕೈ ಮೇಲೆನೆ ಸರಿಯಾಗಿ ಹೊಡ್ಕೊಂಡಿರ್ತಾನೆ. ಆ ಬ್ಲಡ್ ಅವ್ನ್ ಮುಖದ ಮೇಲೆಲ್ಲ ಬಂದಿದ್ದು. ಇವಾಗ ನಮ್ ಹೀರೋ ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ದಾನೆ. ಆಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ಸಾರಿಪಾ ನಾನೇನ್ ಬೇಕಂತ ಮಾಡಿಲ್ಲ, ಒಂದು ಫ್ರಸ್ಟ್ರೇಷನ್, ಯಾವನ್ನ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಹೆಡ್ ಅಂಟರ್ ಕತೆ ಮುಗಿಸ್ಬಿಡೋಣ ಅಂದ್ರೆ ಆಗ್ತಾ ಇಲ್ಲ ನೋಡು. ಫಸ್ಟ್ ಒಬ್ಬನ ಸಾಯಿಸೋಣ ಅನ್ಕೊಂಡ ಅವನು ನನ್ ಕೈ ಸಾಯೋದಕ್ಕಿಂತ ಸೂಸೈಡ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಮೇಲಿಂದ ಬಿದ್ದೋದ. ಎರಡನೇದಾಗಿ ಈ ಹೊಸ ಡಾಕ್ಟರ್ ಸೈಕೋನ ಸಾಯಿಸೋಣ ಅಂತ ಅನ್ಕೊಂಡೆ, ಆದ್ರೆ ಅದಕ್ಕೆ ನನಗೆ ಬರೀ 1 ವರ್ಷನೇ ಸಸ್ಪೆನ್ಷನ್ ಪೀರಿಯಡ್ ಸಿಕ್ಕಿದ್ದು. ಸರಿ ಯಾರೋ ಮಾಡಿರೋ ಕೊಲೆ ಅದಾದ್ರೂ ನನ್ ಮೇಲೆ ಹಾಕೊಂಡು ಜೈಲ್ಗೆ ಹೋಗೋಣ ಅಂತ ನೋಡಿದ್ರೆ ಅದಕ್ಕೂ ಒಬ್ಬ ಮುಂದ್ಗಡೆ ಬಂದು ನಿಂತ್ಕೊಂಡ. ಏನಪ್ಪಾ ಮಾಡ್ಲಿ, ಆ ಫ್ರಸ್ಟ್ರೇಷನ್ ಅಲ್ಲೇ ನಿನ್ನ ಹೊಡೆದು ಬಿಟ್ಟೆ ಅಂತಲ್ಲ ಸಾರಿ ಕೇಳಿದಾಗ ಅವನಂತಾನೆ, ಬಿಡಿ ಸರ್ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಳಿ. ಮೋಸ್ಟ್ಲಿ ನಿಮ್ ಅಣ್ಣ ನಿಮ್ಗೇನು ಆಗ್ಬಾರ್ದು, ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಬೇಡ್ಕೊಂತ ಇದಾರೋ ಏನೋ ಅಂತ ಇವ್ರು ಅಂದಾಗ ಇವ್ರು ಸೈಲೆಂಟ್ ಆಗ್ಬಿಟ್ರು. ಅಷ್ಟೇ ಅಲ್ಲ, ನಮ್ ಹೀರೋ ಹತ್ರ ಪೊಲೀಸ್ ಆಫೀಸರ್ ನ ಹೊಡಿತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಬಂದಿದ್ ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ನೇ. ಅವಳನ್ನ ನೋಡಿದ್ಮೇಲೆ ಇವ್ನಿಗೊಂದ್ ಸ್ವಲ್ಪ ನಾರ್ಮಲ್ ಆಗ್ತಾನೆ. ಯಾಕತ್ರ ಮಾಡ್ತಾ ಇದೀರ ಅಂದಾಗ, ಅಯ್ಯೋ ಏನಿಲ್ಲ, ಇದ್ರ ಡೋರ್ ತೆಗೆದ್ಬಿಟ್ಟು ಕೈ ಇಟ್ಕೊಂಡಿದ್ನ, ಗೊತ್ತಿಲ್ದೆ ಡೋರ್ ಕೈ ಮೇಲೆ ಬಿದ್ದೋಗಿ ಫುಲ್ ಬ್ಲಡ್ ಬಂತು. ಅದೇ ಟೈಮ್ಗೆ ಪೊಲೀಸ್ ಆಫೀಸರ್ ಬೇರೆ ಫುಲ್ ಕುಡಿದ್ಬಿಟ್ಟು ಬಂದಿದ್ರ, ಅದ್ರಲ್ಲಿ ಅವ್ರನ್ನ ಹಿಡ್ಕೊಳಕ್ ಹೋದೆ, ಅದಕ್ಕೆ ಅವ್ರ ಮೇಲೆಲ್ಲ ಕೂಡ ಬ್ಲಡ್ ಆಗಿದೆ ಅಂತ ಹೇಳಿದಾಗ ಅವಳು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ನಿಜಾನೇ ಇರ್ಬೋದೇನೋ ಅಂತ. ಬಟ್ ಏನೋ ಒಂದು ನಮ್ ಹೀರೋಗೆ ಬ್ರೈನ್ ಸರ್ಜರಿ ಆದಾಗಿಂದ ಅವನಲ್ಲಿ ಒಂದು ಮೃಗನ ಕ್ರಿಯೇಟ್ ಮಾಡ್ದಂಗೆ ತೋರಿಸ್ತಾ ಇದಾರೆ. ಸೊ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ತರ ಡಿಫ್ರೆನ್ಸ್ ಸ್ಟಾರ್ಟ್ ಆದಾಗ ಎಂತವ್ರಿಗೂ ಭಯ ಆಗುತ್ತಲ್ವಾ. ಸೊ ಇವ್ನ್ ಇದ್ರ ಬಗ್ಗೆ ಆ ಹೆಡ್ ಅಂಟರ್ ಹತ್ರ ಮಾತಾಡ್ಬೇಕಂತ ಸ್ಟ್ರೇಟ್ ಆಗಿ ಜೈಲಲ್ಲೇ ಹೋಗ್ಬಿಟ್ಟ. ಯೋ ಏನಯ್ಯ ಏನ್ ಕೆಲಸ ಮಾಡಿಟ್ಟಿದ್ಯಾ, ನನ್ ತಲೆಯಲ್ಲಿ ಏನೇನೋ ಚೇಂಜಸ್ ಬರ್ತದೆ, ನನಗಂತೂ ತುಂಬಾನೇ ಭಯ ಆಗ್ತಿದೆ, ಯಾರನ್ನ ಯಾವ ಟೈಮಲ್ಲಿ ಏನ್
ಏನ್ ಮಾಡ್ಬಿಡ್ತೀನೋ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಹೇಳಿದಾಗ ಅಯ್ಯಪ್ಪ ತುಂಬಾ ಕೂಲ್ ಆಗಿ ಮಾತಾಡ್ತಾ ಇದ್ದಾನೆ, ಇನ್ಫ್ಯಾಕ್ಟ್ ನಗ್ತಾ ಇದ್ದಾನೆ ಅಂತ ಹೇಳ್ಬೇಕು. ಓ ಹೌದಾ, ಫಸ್ಟ್ ನಾನು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದಾಗ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲೇ ಮಾಡಿದೆ. ಅದಾದ್ಮೇಲೆ ಎಷ್ಟೋ ಇಲಿಗಳ ಪ್ರಾಣನ ತೆಗ್ದಿದ್ದೀನಿ ಅಂತಾನೆ ಹೇಳ್ಬೇಕು. ಅದ್ರಲ್ಲಿ ತುಂಬಾನೇ ಕೋಫ್ ಆಗಿರೋ ಒಂದು ಇಲಿ ಬ್ರೈನ್ ನ ತುಂಬಾನೇ ಸಾಫ್ಟ್ ಆಗಿರೋ ಇಲಿ ತಲೆಗೆ ಹಾಕ್ದೆ. ಅವಾಗ ಇಲಿ ಎಷ್ಟು ಆಕ್ರೋಶವಾಗಾಯ್ತು ಅಂತ ಗೊತ್ತಾ ನಿಮ್ಗೆ. ಅದಾದ್ಮೇಲೆ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಒಳ್ಳೆ ಟೈಮಲ್ಲಿ ನೀನ್ ಸಿಕ್ದೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಇವಾಗ ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ಹೀರೋನ ಕೂಡ ಇರೊಂದು ಎಕ್ಸ್ಪೆರಿಮೆಂಟ್ ತರನೇ ನೋಡಿರೋದಲ್ವಾ. ನಿನಗೆ ಹೆಂಗಪ್ಪ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಪ್ರಪಂಚದಲ್ಲೇ ಫಸ್ಟ್ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಒಂದು ಡಾಕ್ಟರ್ ಆಗಿ ನಾನು ಚರಿತ್ರೆಯಲ್ಲಿ ಇದ್ಬಿಡ್ತೀನಿ ಅಂತ ಹೇಳಿ ಸಂತೋಷ ಪಟ್ಟವನು ಇದಕ್ ಮೇಲೆ ನನ್ಗೆ ಇನ್ನೇನ್ ಬೇಕು ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ಟ. ಇದಕ್ ಮೇಲೆ ಹೀರೋನು ಇನ್ನೇನ್ ಕೇಳ್ತಾನೆ, ಪಾಪ ಅವನಲ್ಲಿಂದ ಹೊರಟೋದ. ಆದ್ರೆ ಈ ಕಡೆ ಆ ಹೆಡ್ ಅಂಡ್ ಟರ್ನ್ ಇಟ್ಕೊಟ್ಟಿದ್ ಪೊಲೀಸ್ ಆಫೀಸರ್ಗೆ ಅವ್ರು ಮಣ್ ಮಾಡಿದ ಅವ್ರ ಮಗಳಲ್ಲ ಅಂತ ಗೊತ್ತಾಯ್ತಲ್ವಾ. ಅದು ಜಾಂಗ್ ಅವ್ರ ಮಗಳು. ಅಂದ್ರೆ ಇವನ್ ಮಗಳಲ್ಲಿ ಇನ್ನು ಬದುಕಿದಳ ಸತ್ತಿದಳ ಏನೋ ಅವ್ನಿಗೆ ಗೊತ್ತಿಲ್ವಲ್ಲ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಇವಾಗ ಅವರು ಜೈಲ್ಗೆ ಬಂದಿದ್ದಾರೆ. ಹತ್ತತ್ರ ನನ್ಗೂ ಸಾಯೋ ವಯಸ್ಸು ಆಗೋಯ್ತಯ್ಯ, ಅಟ್ಲೀಸ್ಟ್ ನನ್ ಕೊನೆಗಾಲದಲ್ಲಿ ನನ್ ಮಗಳನ್ನ ಸಾಂಪ್ರದಾಯಿಕವಾಗಿ ನಾನ್ ಮಣ್ ಮಾಡ್ಬಿಟ್ಟು ತೃಪ್ತಿಯಾಗಿ ಹೋಗಿ ನಾನು ಸೇರ್ಬಿಡ್ತೀನಿ, ದಯವಿಟ್ಟು ಹೇಳು ಅಂತ ಇವ್ರು ತುಂಬಾ ಕೇಳ್ಕೊಂತ ಇದಾರೆ. ಫಸ್ಟ್ ನೋಡಿದಾಗ ಎಷ್ಟು ಕೋಪದಲ್ಲಿ ಮಾತಾಡೋರು, ಬಟ್ ಇವಾಗಿಲ್ಲ. ಆದ್ರೆ ಅವನಂತಾನೆ ಇದೇನಿದು, ನಾನೇನೋ ಮನೆ ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದೀನಿ, ಬಂದೋಗ್ರಿ ಅಂತ ಕರೆದಂಗ್ ಎಲ್ಲಾರು ಒಬ್ಬೊಬ್ಬರೇ ಬಂದು ಹೋಗ್ತಾ ಇದ್ದೀರಾ ನನ್ ತಲೆ ತಿನ್ನಕ್ಕೆ. ನಾನ ಕೊಲೆ ಮಾಡಿ ಎಷ್ಟೋ ವರ್ಷ ಆಯ್ತು, ಅದರಿಂದ ಎಲ್ಲಿಟ್ಟಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ, ಸ್ವಲ್ಪ ಥಿಂಕ್ ಮಾಡ್ತೀನಿ, ಜ್ಞಾಪಕ ಬಂದ್ರೆ ಹೇಳಿ ಕಳಿಸ್ತೀನಿ, ನೀವ್ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟ. ಇದಕ್ ಮೇಲೆ ಪಾಪ ಪೊಲೀಸ್ ಅವ್ರು ಏನ್ ಮಾತಾಡ್ತಾರೆ, ಅಯ್ಯಪ್ಪನೋ ಅಲ್ಲಿಂದ ಹೊರಟೋದ. ಇಲ್ಲಿ ನಮ್ ಹೀರೋ ನೋಡಿದ್ರೆ ಆ ಸೆಕ್ರೆಟರಿ ಇದ್ರಲ್ವಾ, ಚೀಫ್ ಸೆಕ್ರೆಟರಿ, ಅವ್ರ ಹತ್ರ ಒಂದು ಹೆಡ್ ಡಾಕ್ಟರ್ ಇರ್ತಾರೆ. ಅವ್ರೇ ಹೇಳಿರೋದು ಈ ತರ ಹೆಡ್ ಅಂಟರು ಒಳ್ಳೆ ನ್ಯೂರೋ ಸರ್ಜನ್ ಅಂತ. ಇವಾಗ ಆ ಡಾಕ್ಟರ್ ನ ಮೀಟ್ ಮಾಡಿ ನನ್ ಬ್ರೈನ್ ಗೆ ನೀವು ಸರ್ಜರಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನನ್ನಲ್ಲಿ ಏನೇನೋ ಚೇಂಜಸ್ ಎಲ್ಲ ಆಗ್ತಾ ಇದೆ, ಈ ತರ ಎಲ್ಲ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ಅಯ್ಯಪ್ಪಗೆ ಸಖತ್ ಟೆನ್ಷನ್ ಆಗುತ್ತೆ. ಅದಕ್ಕೆ ಯಾರ ಬ್ರೈನ್ ನ ಅಥವಾ ಯಾರಲ್ಲಿರೋ ಒಂದು ಪಾರ್ಟ್ಸ್ ನ ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅದನ್ನ ಕಾನ್ಫಿಡೆನ್ಶಿಯಲ್ ಆಗಿ ಇಡೋದು, ಅವ್ರ ಡೀಟೇಲ್ಸ್ ನ ನಾವ್ ಹೇಳೋದಿಲ್ಲ. ಇನ್ ಕೇಸ್ ಅವ್ರ ಲೈಫ್ ಅಲ್ಲಿ ಮಾಡೋದನ್ನ ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ನಡೀತಂದ್ರೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಕ್ಕೆ ಅವ್ರ ಬುದ್ಧಿನೇ ನಮಗ್ ಬಂದ್ಬಿಡ್ತು ಅಂತ ಮಾತಾಡ್ತಾರೆ. ಇವಾಗ ಅದೇ ತರನೇ ನಿಮ್ಗೂ ಆಗಿದ್ದು. ಅವತ್ತು ಆ ಕಿಲ್ಲರ್ ಬ್ರೈನ್ ನಿಮ್ಗೆ ಇಟ್ಟಿದ್ದು ಅಂತ ಗೊತ್ತಾಗಿದ್ದ ನಿಮ್ಗೆ ಇತರ ಅನ್ನಿಸ್ತಾ ಇರೋದು, ಅದೆಲ್ಲ ಜಸ್ಟ್ ನಿಮ್ ಭ್ರಮೆ ಅಷ್ಟೇ. ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ಸ್ ನ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳಿ ಕಳಿಸ್ಬಿಟ್ರು. ಇಲ್ಲಿ ನಮ್ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ ಈಗ ಒಬ್ಳೆ ತಾನೇ ಇದ್ದಾಳೆ, ಅವ್ರ ಮೇಲೆ ಸಪರೇಟ್ ಆಗ್ತಾನೆ ಇದ್ದಾಳೆ. ಅದೇ ಏರಿಯಾನಲ್ಲೇ ಹೀರೋಯಿನ್ ಭಯ ಪಡಿಸ್ತಾನಲ್ಲ ಒಬ್ಬ ವಯಸ್ಸಾದ ಸೈಕೋ, ಅವ್ರ ಅಮ್ಮ ಮನೆ ಕೂಡ ಇರೋದು. ಹೀರೋಯಿನ್ ಇಲ್ಲೇ ಇದ್ದಾಳೆ ಅಂತ ತಿಳ್ಕೊಂಡಿರೋ ಅವನು ಸ್ಟ್ರೇಟ್ ಆಗಿ ಬಂದು ಅವ್ರ ಅಮ್ಮ ಮನೆಯಲ್ಲೇ ಟೆಂಟ್ ಹಾಕ್ಬಿಟ್ಟ. ಇನ್ ಚಾನ್ಸ್ ಸಿಕ್ಕಿದಾಗ ಇವಳನ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ಆ ವಿಷಯ ಅವಳಿಗೆ ಇನ್ನೂ ಗೊತ್ತಿಲ್ಲ, ಸೈಕೋ ಇಲ್ಲೇ ಇದ್ದಾನೆ ಅಂತ. ಇವಳ ಹತ್ರ ಮನೆಗೆ ಹೋದ್ಮೇಲೆ ಪೊಲೀಸ್ ಆಫೀಸರ್ ಅವಳನ್ನ ನೋಡಕ್ಕೆ ಅಂತ ಬಂದಿರ್ತಾರೆ. ಏನಮ್ಮ ನಿನ್ ಪಾಡಿಗೆ ನೀ ಒಬ್ಳೆ ಮನೇಲಿ ಇದೆಯಲ್ಲ ಧೈರ್ಯವಾಗಿ, ಅವ್ನ್ ಬೇರೆ ಜೈಲಿಂದ ರಿಲೀಸ್ ಆಗ್ಬಿಟ್ಟಿದ್ದಾನೆ, ಯಾವ ಟೈಮಲ್ಲಿ ನಿನ್ಗೇನ್ ಮಾಡ್ಬಿಡ್ತಾನೋ ಅಂತ ನನಗ್ ಭಯ ಆಗ್ತಾ ಇರುತ್ತೆ. ಎಲ್ಲಾ ಟೈಮು ನಿನ್ನ ನೋಡ್ಕೊಂಡಿರಕ್ಕಾಗತ್ತಾ, ನೀನ್ ಸೈಲೆಂಟ್ ಆಗಿ ಗಂಟು ಮುಟ್ಟೆಲ್ಲ ಕಟ್ಕೊಂಡು ನಮ್ಮನೆಗ್ ಬಂದ್ಬಿಡು, ನಮ್ಮನೇಲಿ ಇರು ಬಾ ಅಂತ ಕರೀತಾನೆ. ಅವಳಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಏನೋ ನಾನ್ ನಿಮ್ಮನೇಲಿ ಬಂದಿರ್ಬೇಕಾ, ನೀವೇನ್ ನಮ್ಮಪ್ಪ ನನ್ನ ನೋಡ್ಕೊಳ್ಳೋದಕ್ಕೆ, ಹೊಸದಾಗಲ್ಲ ನನ್ನ ಮೇಲೆ ಏನು ಪ್ರೀತಿ ತೋರ್ಸ್ಬೇಕಾಗಿಲ್ಲ ಅಂತಂದಾಗ ಆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಏನೋ ಪಾಪ ಹುಡುಗಿ ಒಬ್ಳೆ ಇದೆಯಾ ಅಂತ ಕರೆದ್ನಮ್ಮ, ನೀನ್ ಅಷ್ಟಕ್ಕೆ ಹೆಂಗಂದ್ರೆ ನಾನಿನ್ನೇನ್ ಮಾಡ್ಲಿ, ಸರಿ ಆ ಕತೆ ಬಿಡು. ಏನೋ ಹೀರೋ ಹತ್ರ ನಿಮ್ ಅಜ್ಜಿ ಡ್ರೆಸ್ ಹಾಕೊಂಡಿರೋ ಏನೋ ಪಿನ್ ಬಗ್ಗೆ ಕೇಳದಂತೆ, ಅವ್ನ ನನ್ನ ಹತ್ರ ಹೇಳ್ಕೊಂಡು ಎವಿಡೆನ್ಸ್ ರೂಮ್ ಅಲ್ಲೆಲ್ಲ ಹುಡುಕ್ತಾ ಇದ್ವಿ, ಅದೆಲ್ಲೂ ಸಿಗ್ಲಿಲ್ಲ, ಸಿಕ್ಕಿದ್ರೆ ನಾನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ತರ ಇನ್ನೇನ ಪೊಲೀಸ್ ಆಫೀಸರ್ ಅಲ್ಲಿಂದ ಹೋಗ್ಬೇಕಂದ್ರೆ ಹೀರೋಯಿನ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ನ ಕೊಡ್ತಾರೆ. ಅಂದ್ರೆ ಆ ಅವರಪ್ಪ ಸತ್ತ ಮೇಲೆ ಅವ್ರ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತಲ್ವಾ, ಅವ್ರ ಬಗ್ಗೆ ಸ್ವಲ್ಪ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹೇಳಿರ್ತಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಏನು ಅಂತಲ್ಲ. ಅದ್ರಲ್ಲಿ ಅವರು ಒಂದು ಫರ್ನಿಚರ್ ವುಡ್ ಕಂಪನಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರಂತೆ. ಆತರ ಕಂಪನಿಯಲ್ಲಿ ಕೆಲಸ ಮಾಡೋರ್ಗೆಲ್ಲ ಕೈ ಸ್ವಲ್ಪ ರಫ್ ಆಗಿರತ್ತಲ್ವಾ ಸರ್, ಆದ್ರೆ ಅವನೇ ತಾನೇ ನನ್ನ ಕೂಡ ಅಟ್ಯಾಕ್ ಮಾಡಕ್ ಅವತ್ತು ನೈಟ್ ಬಂದಿದ್ದು, ಬಟ್ ಅವ್ನ ಕೈ ಆತರ ರಫ್ ಆಗಿರ್ಲಿಲ್ವೇ, ತುಂಬಾ ಸಾಫ್ಟ್ ಆಗಿತ್ತು. ಪ್ಲಸ್ ಕೈಯಲ್ಲಿ ಏನೋ ಮೆಟಲ್ ತರ ಒಂದು ಐಟಮ್ ಇತ್ತು ಸರ್, ನನ್ಗೆ ಗೊತ್ತಿರೋಂಗೆ ಉಂಗ್ರ ಅಂತ ಕಾಣಿಸುತ್ತೆ, ನನ್ಗೆ ಯಾಕೆ ಅದು ಅವ್ರ ಅಪ್ಪ ಅಲ್ಲ ಅನಿಸ್ತಾ ಇದೆ ಅಂತ ಒಂದು ಡೌಟ್ ನ ಎತ್ತಿ ಬಿಡ್ತಾಳೆ. ಸರಿ ಆಯ್ತಮ್ಮ ಓಕೆ ಅಂತ ನಮ್ಮ ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟೋದ್ರು. ಸ್ಟ್ರೈಟ್ ಆಗಿ ಹೀರೋ ಹತ್ರನೇ ಬರೋದು. ಅವನು ಗಿಡ ಏನೋ ಇಡೋದಕ್ಕೆ ಮಣ್ಣಗಿತಾ ಇರ್ತಾನೆ. ಹಲೋ ಬಾಸ್, ಅವತ್ತು ಹೀರೋಯಿನ್ ಅಟ್ಯಾಕ್ ಮಾಡಕ್ ಬಂದಿರೋ ಅವ್ರಪ್ಪನ ನೀನೇ ತಾನೇ ಹಿಡಿದಿದ್ದು, ಸರಿಯಾಗಿ ಅವ್ನ ಮುಖಕ್ಕೆ ಇಕ್ಕಿದ್ದು ನೀನೇ ತಾನೆ, ಅವಾಗ ಅವ್ನ ಕೈಯೆಲ್ಲ ಮುಟ್ಟಿರ್ತೀಯ, ಚೆನ್ನಾಗಿ ನೆನಪು ಮಾಡ್ಕೋ. ಅವ್ನ ಕೈ ನೈಸ್ ಆಗಿತ್ತಾ ಅಥವಾ ಗರಡು ಮರಡಾಗಿತ್ತಾ, ಯಾಕಂದ್ರೆ ಹೀರೋಯಿನ್ ಬಂದು ಈ ತರ ಒಂದು ವಿಷಯನ ಹೇಳಿದ್ಲು ಅಂದಾಗ, ಸರ್ ಯಾಕೆ ಸರ್, ಕೆಲ್ಸ ಬಿಟ್ಟು ಒಂದ್ ಸ್ವಲ್ಪ ಫ್ರೀ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಗಿಡ ಇಡಕ್ ಬಂದಿದ್ದೀನಿ, ನಾನೇ ಕೈ ಗಾಯ ಆಗ್ಬಿಟ್ಟು ಆಗದೆ ಆಗಿತಾ ಇದೀನಿ, ನೀವ್ ಯಾಕೆ ಸರ್ ಈ ತರ ಹೇಳ್ತಾ ಇದ್ದೀರಾ ಅಂತ ಆ ಪೊಲೀಸ್ ಆಫೀಸರ್ಗೆ ಹೇಳಿದ ತಕ್ಷಣ, ಸರಿ ಅಷ್ಟೇ ತಾನೆ ಕೊಡು ನಾನ್ ಅಗಿತೀನಿ ಅಂತ ಹೇಳಿ ಆ ಶವಲ್ ನ ಅವ್ರ ಕೈಗೆ ತಗೊಳ್ತಾರೆ. ಅವ್ರ ಹತ್ರ ಅಗಿತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಸಿಕ್ಸ್ತ್ ಸೆನ್ಸ್ ಕರೆಕ್ಟ್ ಆಗಿ 6 ಗಂಟೆನಲ್ಲಿ ಯಾವ ತರ ಮುಳ್ಳು ಸ್ಟ್ರೈಟ್ ಆಗಿ ನಿಂತಿರುತ್ತೋ ಆ ತರ ಟಂಗ್ ಅಂತ ಒಂದ್ ತಲೆಯಲ್ಲಿ ಒಂದು ಟ್ಯೂಬ್ಲೆಟ್ ಅಂಟ್ಕೊಳ್ಳುತ್ತೆ. ಜಾಂಗ್ ಅವ್ರ ಮಗಳನ್ನ ಮಣ್ ಮಾಡಿದ್ರಲ್ವಾ, ಆ ಫೋಟೋ ಇತ್ತಲ್ವಾ ನಿಮ್ ಹತ್ರ, ಆ ಫೋಟೋ ಸ್ವಲ್ಪ ತೋರಿಸ್ತೀರಾ ಅಂತ ಕೇಳಿದಾಗ ಅವರು ತೋರಿಸ್ತಾರೆ. ನೋಡಿ ಸರ್, ನಾನೊಂದು ರೈಟ್ ಹ್ಯಾಂಡೆಡ್ ಪರ್ಸನ್, ನಾನು ಶವಲ್ ನ ಇಟ್ಕೊಳ್ಳೋ ಪೊಸಿಷನ್ ರೈಟ್ ಹ್ಯಾಂಡ್ ಮೇಲೆ ಲೆಫ್ಟ್ ಹ್ಯಾಂಡ್ ಕೆಳಗಡೆ, ನನ್ನ ಹತ್ರ ಮಣ್ಣ್ ಅಗಿಬೇಕಾದ್ರೆ ಲೆಫ್ಟ್ ಸೈಡ್ ಆಳವಾಗಿ ಇಳಿಯುತ್ತೆ, ರೈಟ್ ಸೈಡ್ ಒಂದ್ ಸ್ವಲ್ಪ ಮೇಲಕ್ಕೆ ಇರುತ್ತೆ. ಅರ್ಥ ಆಯ್ತಾ ಸರ್? ನಮ್ ಪ್ರಕಾರ ಅವ್ರ ಅಪ್ಪ ಬಂದು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್, ಅವರು ಶವಲ್ ನ ಇಟ್ಕೋಬೇಕಾದ್ರೆ ಹೆಂಗ್ ಇಟ್ಕೊಳ್ತಾರೆ, ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಹ್ಯಾಂಡ್ ಕೆಳಗಡೆ ಇರುತ್ತೆ. ಹಂಗ್ ನೋಡಿದ್ರೆ ರೈಟ್ ಸೈಡ್ ಹಳ್ಳ ಜಾಸ್ತಿ ಇರುತ್ತೆ.
ಆದ್ರೆ ನಮಗ್ ಸಿಕ್ಕಿರೋ ಫೋಟೋನಲ್ಲಿ ಯಾವ ತರ ಇದೆ ನೋಡಿ, ರೈಟ್ ಸೈಡ್ ಅಲ್ಲ ಲೆಫ್ಟ್ ಸೈಡ್ ಹಳ್ಳ ಜಾಸ್ತಿ ಇದೆ. ಊರಪ್ಪ ಏನ್ ಹೇಳಿದ್ರು, ಅವರೇ ಮಣ್ಣಾಗದು ಆ ಮಗುನ ಊತ ಹಾಕ್ದೆ ಅಂತ ಹೇಳಿದ್ರು. ಹಂಗಾದ್ರೆ ರೈಟ್ ಸೈಡ್ ತಾನೆ ಹಳ್ಳ ಜಾಸ್ತಿ ಇರ್ಬೇಕು. ಬಟ್ ಈ ಫೋಟೋನಲ್ಲಿ ಯಾಕೆ ಈ ತರ ತೋರಿಸ್ತಾ ಇದೆ, ನಮ್ಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಒಂದು ಪಾಯಿಂಟ್ ನ ಕ್ಯಾಚ್ ಮಾಡ್ದ. ಸರಿ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವರಪ್ಪದು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಅಂದ್ರೆ ಆ ಟೈಮಲ್ಲಿ ಅವ್ರ ಕೂಡ ಒಂದು ಪೊಲೀಸ್ ಆಫೀಸರ್ ಆಗಿರೋರೆ ಅಲ್ವಾ, ಕೈಯಲ್ಲಿ ಏನೋ ಏಟ್ ಆಗಿದೆ, ಅದಕ್ಕೆ ಬ್ಯಾಂಡೇಜ್ ಕೂಡ ಹಾಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಅವ್ರು ರೈಟ್ ಹ್ಯಾಂಡ್ ಯೂಸ್ ಮಾಡಿರ್ತಾರೆ ಕಣೋ ಅಂತ ಹೇಳಿದ್ರು. ನಮ್ ಹೀರೋ ಒಪ್ಕೊಂತ ಇಲ್ಲ ಸರ್, ನಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಳೆ ಕೊಲೆನೇ ಆಗಿರ್ಬೋದು ಅಥವಾ ಇವಾಗ ನಡೆದಿರೋ ಕೊಲೆಗಳಲ್ಲೇ ಆಗಿರ್ಬೋದು, ಒಂದೇ ತರನೇ ಇದೆ. ಪ್ಲಸ್ ಅವ್ರ ಕೈಗೆ ಕಟ್ಟಿರೋ ಹಗ್ಗ ಅವಾಗಿಂದ ಇವಾಗವರೆಗೂ ಆ ಗಂಟು ಬಂದು ಲೆಫ್ಟ್ ಸೈಡ್ ಪಾಯಿಂಟ್ ಆಗೋ ತರ ಇತ್ತು. ಅವಾಗೇನೋ ಕೈಗೆ ಗಾಯ ಆಗಿತ್ತು ಅಂತಂದ್ರೆ ಅವರು ರೈಟ್ ಸೈಡ್ ತಾನೆ ಪಾಯಿಂಟ್ ಔಟ್ ಮಾಡೋ ತರ ಇಡ್ಬೇಕಾಗಿತ್ತು. ಏನಕ್ಕೆ ಲೆಫ್ಟ್ ಸೈಡ್ ಇಟ್ರು? ಅವಾಗೂ ಹಂಗೆ ಇದೆ, ಇವಾಗೂ ಹಂಗೆ ಇದೆ ಅಂತಂದ್ರೆ ನಿಮ್ಗೆಲ್ಲೋ ಏನೋ ಮಿಸ್ ಹೊಡಿತಾ ಇಲ್ವಾ ಸರ್? ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ ಸರ್, 100% ಸರ್, ಜಾಂಗ್ ಅವ್ರ ಮಗಳ ಕೈಗೆ ಹಗ್ಗ ಕಟ್ಟಿರೋದು ಖಂಡಿತ ಒಂದು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಸರ್. ಆದ್ರೆ ಅದು ಜಾಂಗ್ ಅವ್ರ ಅಪ್ಪ ಅಲ್ಲ, ಇದು ಕನ್ಫರ್ಮ್ ಅಂತ ಹೇಳ್ತಾನೆ. ಇವಾಗ ಗಂಟು ಬಗ್ಗೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾನೆ. ಜಾಂಗ್ ಅವ್ರ ಮಗಳ ಕೈಯಲ್ಲಿ ಕಟ್ಟಿರೋ ಹಗ್ಗನ ಮತ್ತೆ ಇವಾಗ ಕಟ್ಟಿರೋ ಹಗ್ಗನ ಎರಡನ್ನೂ ಕಂಪೇರ್ ಮಾಡಿದ್ರಲ್ವಾ ಪೊಲೀಸ್ ಅವರು. ಒಬ್ರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹತ್ರ ಕೂಡ ತಗೊಂಡೋಗಿ ತೋರಿಸಿದಾಗ ಇದೊಂದು ಚಿಕ್ಕ ಮಗು ಕಟ್ಟಿರೋ ತರ ಇದೆ ಅಂತ ಹೇಳಿದ್ರು. ಹಂಗಾದ್ರೆ ಜಾಂಗ್ ಅವ್ರ ಮಗ ಆ ಟೈಮ್ ಅಲ್ಲಿ ಹತ್ತತ್ರ ಒಂದ್ 10 ವರ್ಷ ಇದ್ದಿರ್ತಾನಲ್ವಾ, ಮೋಸ್ಟ್ಲಿ ಅವನೇ ಯಾಕೆ ಮಾಡಿರ್ಬಾರ್ದು? ಸ್ವಲ್ಪ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಹಾಕಿ ನೋಡಿ ಸರ್, ನಾನ್ ಹೇಳೋದೇ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರ ಅಪ್ಪ ಅಲ್ಲ ಕ್ರಿಮಿನಲ್, ಊನೇ ಕ್ರಿಮಿನಲ್ ಅಂತ ನಮ್ ಹೀರೋ ಹೇಳ್ತಾ ಇರೋದು. ಬಟ್ ಪೊಲೀಸ್ಗೆ ಏನ್ ಡೌಟ್ ಅಂತಂದ್ರೆ, ಇವಾಗ ಸತ್ತಿರೋ ವಿಕ್ಟಿಮ್ಸ್ ಅವ್ರ ಮನೆಗಳ ಹತ್ರ ನಾವು ಹೋಗಿ ನೋಡಿದ್ವಿ, ಸಿಸಿಟಿವಿ ಫುಟೇಜ್ ಎಲ್ಲ ನೋಡಿದ್ವಿ. ಸೆಕೆಂಡ್ ವಿಕ್ಟಿಮ್ ಸತ್ತಾಗ ಆ ಸರೌಂಡಿಂಗ್ ಅಲ್ಲಿ ಅವು ಇರ್ಲೇ ಇಲ್ವಲ್ಲಪ್ಪ, ಅವ್ನ್ ಬೇರೆ ಹತ್ರ ಇದಾನೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಲ್ವಾ, ಮತ್ ಅವ್ನ ಹೆಂಗ್ ಬಂದ್ ಸಾಯಿಸಿರ್ತಾನೆ? ಪ್ರತ್ಯಕ್ಷ ಸಾಕ್ಷಿನೇ ಇದ್ದಾಳಲ್ಲಪ್ಪ ಹುಡುಗಿ. ನಮ್ಮನೆಗೆ ಅವತ್ತು ಹೂ ಬಂದು ವಿಂಡೋ ಫಿಕ್ಸ್ ಮಾಡಕ್ಕೆ ಬಂದಿದ್ರು, ಕಂಪ್ಲೀಟ್ ಆಗಿ ಅವತ್ತೆಲ್ಲ ನಮ್ಮನೇಲೆ ಇದ್ರು ಅಂತ ಹೇಳದ್ನಲ್ಲ. ಇನ್ ಹೆಂಗೆ ಅವನ್ ಮೇಲೆ ನಾವ್ ಹೆಂಗ್ ಡೌಟ್ ಪಡಕ್ ಆಗುತ್ತೆ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಯಾಕೋ ಇನ್ನೊಂದ್ಸತಿ ಆ ಹುಡುಗಿನ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಸರ್ ಅಂತ ಹೇಳಿ, ಕೊಲೆ ನಡೆದಿದ್ದ ಟೈಮ್ ಅಲ್ಲಿ ಹೂ ಬಂದು ಬೇರೆ ಒಂದು ಹುಡುಗಿ ಮನೇಲಿ ತಾನೆ ವಿಂಡೋ ಇನ್ಸ್ಟಾಲ್ ಮಾಡ್ತಾ ಇದ್ದಿದ್ದು. ಇವಾಗ ಆ ಹುಡುಗಿ ಮನೆ ಹತ್ರ ಹೋಗ್ತಾರೆ. ಅದಕ್ಕೆ ಅವಳು ಅಂತಾಳೆ, ಹೌದು ಸರ್, ಅವತ್ ಇನ್ಸ್ಟಾಲ್ ಮಾಡಕ್ಕೆ ಬಂದವರು ಕಂಪ್ಲೀಟ್ ಆಗಿ ಇಲ್ಲೇ ಇದ್ರು, ನನ್ ಕಣ್ಮುಂದೆನೆ ಇದ್ರು ಅಂತ ಹೇಳ್ತಾನೆ. ನೀವು ಕಂಪ್ಲೀಟ್ ಆಗಿ ಅವ್ನು ಅಲ್ಲೇ ಇದ್ದಂತೆ ಹೆಂಗ್ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ನೀವು ಅವತ್ತು ಹೊರಗಡೆ ಎಲ್ಲೂ ಹೋಗ್ಲಿಲ್ವಾ, ಮನೆಯಲ್ಲೇ ಇದ್ರ ಅಂತ ಕೇಳಿದಾಗ ಇವಳು ಸ್ವಲ್ಪ ಥಿಂಕ್ ಮಾಡ್ಬಿಟ್ಟು, ಇಲ್ಲ ಸರ್, ನಾನು ಒಂದ್ 20 ನಿಮಿಷ ಹೊರಗಡೆ ಹೋಗಿದ್ದೆ, ದಿಢೀರ್ ಅಂತ ನಮ್ ನಾಯಿ ಮರಿಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಫುಡ್ ಪಾಯ್ಸನಿಂಗ್ ಆಗೋಯ್ತು. ಸೊ ನಾನು ಅರ್ಜೆಂಟ್ ಆಗಿ ಅದನ್ನ ಹಾಸ್ಪಿಟಲ್ಗೆ ತಗೊಂಡೋಗಿದ್ದೆ. ನಾಯಿ ತಿನ್ಬಾರ್ದನ್ನೇನೋ ತಿನ್ಬಿಟ್ಟು ಅದ್ರ ಫುಡ್ ಪಾಯ್ಸನ್ ಆಗಿದೆ, ಅದು ಇವಾಗ ಆಗಿರೋದು ಅಂತ ಹೇಳಿದ್ರು ಸರ್. ಆಮೇಲೆ ನನ್ ನಾಯಿ ಮರಿನ ಕರ್ಕೊಂಡ್ ಮನೆಗ್ ಬರೋಷ್ಟ್ರಲ್ಲಿ ಹೂ ಬಂದು ಅವ್ರ ಕೆಲ್ಸನೆಲ್ಲ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತಾಳೆ. ಅಷ್ಟೇ ನಮ್ ಹೀರೋ ತಲೆಯಲ್ಲಿ ಕಂಪ್ಲೀಟ್ ಆಗಿ ಉಳುಗಳು ಬಿಡಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಕ್ಕೆ ಆ ಹುಡುಗಿನ ಹೊರಗಡೆ ಕಳಿಸ್ಬೇಕಂತಾನೆ ಮೋಸ್ಟ್ಲಿ ಆ ಹೂನೇ ನಾಯಿಗೆ ಕೊಡ್ಬಾರ್ದನ್ನ ಕೊಟ್ಬಿಟ್ನ. ಇವಳ ನಾಯಿ ಮರಿನ ಎತ್ಕೊಂಡ್ ಹೋಗ್ ಬರೋ 20 ನಿಮಿಷದಲ್ಲಿ ಇವ್ನ್ ಇಲ್ಲಿಂದ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆಗೆ ಹೋಗಿ ಅವಳನ್ನ ಸಾಯಿಸ್ಬಿಟ್ಟು ಬಂದಿರ್ಬೋದಾ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ 20 ನಿಮಿಷದ ಗ್ಯಾಪ್ ಅಲ್ಲಿ ಇವ್ನು ಹೋಗಿ ಅವಳನ್ನ ಸಾಯಿಸ್ಬಿಟ್ಟು ಮತ್ತೆ ಇಲ್ಲಿರೋ ಹುಡುಗಿ ಆ ನಾಯಿ ಮರಿನ ತಗೊಂಡ್ ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ಇವನು ಬಂದ್ಬಿಟ್ಟಿರ್ತಾನೆ. ಸೊ ಹುಡುಗಿಗೆ ಏನ್ ಅನ್ಸುತ್ತೆ, ಅವನು ಕಂಪ್ಲೀಟ್ ಆಗಿ ಇಲ್ಲೇ ತಾನೇ ಇದ್ದಾನೆ ಅಂತ ಅನ್ಸುತ್ತೆ. ಅದನ್ನ ತಾನೇ ಹುಡುಗಿ ಕೂಡ ಹೇಳ್ತಾ ಇರೋದು. ಬಟ್ ನಮ್ ಹೀರೋಗೆ ಈ ತರ ಒಂದು ಡೌಟ್, ಆ ಹೂ ಪ್ಲಾನೇ ಇದು. ಪೊಲೀಸ್ ಅವ್ರು ಬಂದ್ ಕೇಳಿದ್ರೆ ಈ ಹುಡುಗಿ ಇದೇ ತರ ಹೇಳ್ತಾಳೆ ಅಂತ ಈ ಕಡೆ ಒಂದು ಸಾಕ್ಷಿನೂ ರೆಡಿ ಮಾಡ್ಬಿಟ್ಟ, ಸೈಕಲ್ ಗ್ಯಾಪ್ ಅಲ್ಲಿ ಅವಳನ್ನ ಸಾಯಿಸ್ಬಿಟ್ಟು ಬಂದ್ಬಿಟ್ಟ. ಸರಿ ಬಾ ಒಂದ್ಸತಿ ಅದನ್ನ ಕೂಡ ಕನ್ಫರ್ಮ್ ಮಾಡ್ಬಿಡೋಣ ಅಂತ ಪೊಲೀಸ್ ಅವರು ನಮ್ಮ ಹೀರೋನ ಕೂಡ ಕರ್ಕೊಂಡು ಹೋಗ್ತಾರೆ. ಹೆಂಗಾದ್ರೂ ಹೋಗ್ಲಿ, ಎಷ್ಟೇ ಬೇಗ ಹೋದ್ರು ಈ ಹುಡುಗಿ ಮನೆಯಿಂದ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಹತ್ರ ಹೋಗೋದಕ್ಕೆ 8 ನಿಮಿಷ. ಸರಿ, ಹೋಗೋದಕ್ಕೆ 8 ನಿಮಿಷ, ಬರೋದಕ್ಕೆ 8 ನಿಮಿಷ ಅಂದ್ರೆ 16 ನಿಮಿಷ ಅಲ್ಲೇ ಹೊರಟೋಯ್ತು. ಇನ್ 4 ನಿಮಿಷದಲ್ಲಿ ಹುಡುಗಿನ ಸಾಯಿಸಕ್ ಆಗುತ್ತಾ? ಅದನ್ನ ಒಂದು ಡೆಮೋ ನೋಡ್ಬಿಡೋಣ ಅಂತ ನಮ್ ಪೊಲೀಸ್ ಆಫೀಸರ್ ಕೈನ ಕಟ್ಕೊಂಡು ಹಂಗೆ ನೆಲದ ಮೇಲೆ ಮಲ್ಕೊಂಡಾಗ ನಮ್ ಹೀರೋ ಕತ್ತಿಚ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈ ಟೈಮ್ ಅಂತ ನೋಡಿ ಪಾಪ ನಮ್ ಹೀರೋ ಬ್ರೈನ್ ಅಲ್ಲಿ ಆ ಕೊಲೆಗಾರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ, ಸೈಕೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಒಳ್ಳೆ ಟೈಮು, ಒಳ್ಳೆ ಚಾನ್ಸು, ಕುರಿ ತಾನಾಗೆ ಬಂದು ಕತ್ತು ಕೊಡ್ತಾ ಇದೆ, ಇಸ್ಕ್ಬಿಡು, ಚೆನ್ನಾಗಿ ಇಸ್ಕ್ಬಿಡು, ಸಾಯಿಸ್ಬಿಡು ಅಂತ ಹೇಳ್ತಾ ಇದೆ. ನಮ್ ಹೀರೋ ಹಂಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟ. ಅವನಲ್ಲಿ ಏನ್ ರಿಯಾಕ್ಷನ್ ನಡೀತಂತ ಅವ್ನಿಗೆ ಅರ್ಥ ಆಗ್ಲಿಲ್ಲ. ಟೈಟ್ ಆಗಿ ಹಾಕೊಂಡು ಪೊಲೀಸ್ ಕತ್ನ ಸಿಗ್ತಾ ಇದ್ದಾನೆ. ಪಾಪ ನಮ್ ಪೊಲೀಸ್ ಆಫೀಸರ್ ಬೇಕಂತಾನೆ ಕೋಳಿ ಹೋಗಿ ಮಿಷಿನ್ ಅಲ್ಲಿ ತಲೆ ಕೊಟ್ಟಿರೋ ತರ ಆಗೋಯ್ತು. ಅಯ್ಯೋ ಬಿಡೋ ಬಿಡೋ ಅಂತ ಕಿರ್ಸ್ತಾ ಇರ್ತಾರೆ. ಆಮೇಲೆ ಒಂದ್ ಸ್ವಲ್ಪ ನಿಧಾನಕ್ ಬರೋದು, ಸ್ವಲ್ಪ ಬಿಟ್ಟಿದ್ರೆ ನನ್ ಪ್ರಾಣನೇ ಗಾಳಿಯಲ್ಲಿ ಆರೋಗ್ಬಿಡ್ತಾ ಇತ್ತಲ್ವೋ ಅಂತ ಹೇಳಿ ಹಿಂಗೋ ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಒಂದು ರೆಸ್ಟೋರೆಂಟ್ ಹತ್ರ ಬಂದಿರ್ತಾರೆ. ಆಲ್ರೆಡಿ ನಮ್ ಹೀರೋಗೆ ಸಖತ್ ಟೆನ್ಷನ್, ಅಯ್ಯೋ ಹೆಂಗಿ ಕೇಸ್ ನ ಸಾಲ್ವ್ ಮಾಡೋದು, ಎಲ್ಲೋದ್ರು ಡೆಡ್ ಎಂಡ್ ಆಗಿ ಮುಗಿತಾ ಇದೆ ಅಲ್ವಾ ಅಂತ. ಹಿಂಗ್ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಪೊಲೀಸ್ ಆಫೀಸರ್ ಹೋಗೊಂದ್ ಬೀರ್ ಇಸ್ಕೊಂಬ ಹೋಗೋ ಅಂದ್ರೆ ಇವ್ನಿಗೆ ಹೆಂಗಿರುತ್ತೆ, ಸಖತ್ ಟೆನ್ಷನ್ ಆಗುತ್ತೆ, ಕೋಪದಲ್ಲೇ ಎದ್ದೋದ. ಹೋದ್ರೆ ಹೋಗ್ಲಿ ಅಂತ ಒಂದ್ ಬೀರ್ನ ಕೂಡ ತಗೊಂಡ್ ಬಂದ. ಈ ಬೀರ್ನ ಮನುಷ್ಯರು ಕುಡಿತಾರ? ಕೂಲಿಂಗ್ ಸ್ವಲ್ಪ ಆದ್ರೂ ಇದೆಯಾ? ತಲೆ ಇಲ್ವೇನೋ ನಿನ್ಗೆ? ಕೂಲಿಂಗ್ ತರಕ್ ಆಗೋದಿಲ್ವಾ? ತಗೊಂಡ್ ಬಾ ಹೋಗು ಅಂದ್ರೆ ಇವ್ನ್ ಇನ್ನೂ ಪಿತಾಳ ನತ್ತಿಗೆ ಏರ್ತಾ ಇರುತ್ತೆ. ಸರಿ ಆಯ್ತು, ಎಲ್ಲ ನಿನ್ ಟೈಮ್ ಅಂತ ಕೋಪ ಮಾಡ್ಕೊಂಡು ಅದನ್ನ ತಗೊಂಡ್ ಒಳಗಡೆ ಹೋದ್ರೆ ಈ ಸತಿ ಆ ಅಂಗಡಿ ಓನರೇ ಬಂದ್ಬಿಡ್ತಾರೆ. ಇಲ್ಲೋಡಪ್ಪ, ಒಂದು ಸೂಪ್ ಇತ್ತು, ಸೂಪ್ ಕೆಟ್ಟೋಗ್ಬಾರ್ದು ಅಂತ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಅದರಿಂದ ಬೇರೇನೋ ಐಟಮ್ಸ್ ಫ್ರಿಜ್ ಅಲ್ಲಿ ಇಡಕ್ ಆಗಿಲ್ಲ, ಬೀರ್ ಕೂಲಿಂಗ್ ಇಲ್ಲ, ಕುಡಿದ್ರೆ ಕುಡಿ, ಬಿಟ್ರೆ ಬಿಟ್ಟೋಗು ಅಂತ ಹೇಳ್ತಾರೆ. ಈ ಟೈಮ್ ಅಲ್ಲಿ ಈ ವಿಷಯದಲ್ಲಿ ನಮ್ ಹೀರೋಗೆ ಏನ್ ಸ್ಟ್ರೈಕ್ ಆಯ್ತು, ಟಕ್ಕಂತ ಒಂದ್ ವಿಷಯ ಸ್ಟ್ರೈಕ್ ಆಯ್ತು. ಇನ್ನೇನು ನೆಕ್ಸ್ಟ್ ಮಿನಿಟ್ ಪೊಲೀಸ್ ಆಫೀಸರ್ ಮತ್ತೆ ನಮ್ ಹೀರೋ ಸ್ಟ್ರೈಟ್ ಆಗಿ ಓವರ್ ಮನೆ ಹತ್ರ ಬಂದು ನಿಂತಿರ್ತಾರೆ. ಓವರ್ ವೈಫ್ ಈಗ
ಪ್ರೆಗ್ನೆಂಟ್. ಆ ಮಗುಗೆ ಒಂದು ಟಾಟಾ ಬೈ ಬೈ ಹೇಳ್ಬಿಟ್ಟು ಅವ್ರ ಹೆಂಡತಿಗೆ ಒಂದು ಟಾಟಾ ಬೈ ಬೈ ಹೇಳ್ಬಿಟ್ಟು ಅಲ್ಲಿಂದ ಬರ್ಬೇಕಾದ್ರೆ ನಮ್ ಪೊಲೀಸ್ ಅವ್ರು ಕ್ಯಾಚ್ ಮಾಡಿದ್ರು. ಏನಪ್ಪಾ ಹೋಗೋಣವಾ, ರೆಡಿನಾ ಜೇಗ್ ಹೋಗಕ್ಕೆ ಅಂತ ಕರೀತಾರೆ. ಸರ್ ಏನ್ ಸರ್ ಮಾತಾಡ್ತಾ ಇದ್ದೀರಾ, ಎಲ್ಲ ಮಾಡಿದ್ದು ನಮ್ಮ ಅಪ್ಪನೇ ಅಂತ ಪ್ರೂವ್ ಆಗಿ ಅವ್ರನ್ನ ಫೈನಲ್ ಆಗಿ ಸಾಯಿಸ್ ಕೂಡ ಹಾಕ್ಬಿಟ್ರಲ್ವಾ, ನಾನೇ ಮಾಡಿದೀನಿ ಅಂತ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ, ಏನಕ್ಕೆ ಸರ್ ಬಂದಿದ್ದೀರಾ ಅಂತ ಪ್ರೂಫ್ ಎಲ್ಲ ಕೇಳ್ತಾನೆ. ಬಾರೋಬ್ಬ ನೀನೊಬ್ಬ ಕಾಯ್ಕೊಂಡಿದ್ದೆ ಸೋಡಾ ಬುಡ್ಡಿ ಹಾಕೊಂಡು ಪೆಕ್ರಾಗಿ ಆಡ್ಕೊಂಡು ನನ್ನ ಹತ್ರನೇ ನೀನ್ ಸಾಕ್ಷಿ ಕೇಳ್ತಾ ಇದೀಯಾ ಅಂತ ಇವ್ರೊಂದ್ ಲುಕ್ ನ ಕೊಡ್ತಾರೆ. ಅವನಂತಾನೆ, ಸರ್ ನೋಡಿ ಸರ್, ನೀವು ಬೇಡದಿರೋ ವಿಷಯ ಎಲ್ಲ ಮಾತಾಡ್ಬೇಡಿ, ಕೊಲೆ ನಡೆದಿದ್ದ ಟೈಮಲ್ಲಿ ನನ್ನ ಜಾಗದಲ್ಲಿ ಇಲ್ಲ ಅಂತ ಪ್ರೂವ್ ಆಗಿದೆ ತಾನೆ, ಇನ್ನೇನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಅಂದ್ರೆ ಪ್ರೂವ್ ಮಾಡ್ಬಿಟ್ಟು ಮಾತಾಡಿ ಅಂತ ಬೇರೆ ಕೇಳ್ತಾನೆ. ಗೊತ್ತು ಅತ್ತೆ ಮನೆಗೆ ಹೋಗ್ಬೇಕಾಗಿರೋ ಅಳಿಯ, ನೀನ್ ಅತ್ತೆ ಮನೆಗೆ ಹೋಗೋದಕ್ಕೆ ದಾರಿ ರೆಡಿ ಆಗ್ತಾ ಇದೆ, ನೀನೇ ಬಂದು ಬೀಳ್ತೀಯ ನೋಡ್ಕೊಂಡಿರು, ನೀನ್ ಏನೆಲ್ಲ ಮಾಡ್ದೆ ಅಂತ ನೀಟಾಗಿ ಡಿಟೇಲ್ಡ್ ಆಗಿ ಹೇಳ ಅಂತ ಹೇಳ್ದವ್ರು ಪೊಲೀಸ್ ಅವರು. ಸೆಕೆಂಡ್ ವಿಕ್ಟಿಮ್ ನ ಕೊಲೆ ಮಾಡಿದ ದಿನ ನೀನ್ ಫಸ್ಟ್ ಆಫ್ ಆಲ್ ಆ ಹುಡುಗಿನ ಕೊಲೆ ಮಾಡೇ ಇಲ್ಲ ಕಣೋ, 2 ದಿನಕ್ ಮುಂಚೆನೆ ಹೋಗಿ ಅವಳನ್ನ ಕೊಲೆ ಮಾಡಿ ಅವ್ರ ಫ್ರಿಜ್ ಅಲ್ಲಿ ಅವಳನ್ನ ಇಟ್ಬಿಟ್ಟು ಕೂಲಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಅವತ್ತೇ ಕೊಲೆ ಆಗಿದೆ ಅಂತ ಗೊತ್ತಾಗಿದ್ರೆ ನೀನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ಪ್ರೂಫ್ ನ ಎತ್ಬಿಡ್ತಾರೆ. ಸೊ ನೀನ್ ಸಿಕ್ಕಾಕೊಂಡ್ಬಿಡ್ತೀಯ, ಅದ್ರಿಂದ ಅವಳನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದು. ಸೊ 2 days ಆದ್ಮೇಲೆ ಇನ್ನೊಂದು ಹುಡುಗಿ ಅವ್ರ ಮನೆ ಇನ್ಸ್ಟಾಲೇಷನ್ ಮಾಡಿದೆ. ಆ ಟೈಮ್ ಅಲ್ಲಿ ಹೆಂಗಾದ್ರೂ ಮಾಡಿ ಅವ್ಳ ಕಣ್ ತಪ್ಸಿ ಹೊರಗಡೆ ಹೋಗ್ಬೇಕಲ್ವಾ, ಅದ್ರಿಂದ ಅವ್ರ ನಾಯಿ ಮರಿಗೆ ಕೊಡಬಾರ್ದನ್ನ ಕೊಟ್ಟು 20 ನಿಮಿಷ ಅವಳನ್ನ ಇಲ್ಲಿಂದ ಹೊರಗಡೆ ಕಳಿಸ್ದೆ. ಆ 20 ನಿಮಿಷ ಗ್ಯಾಪ್ ಅಲ್ಲಿ ನೀನ್ ಅಲ್ಲಿಂದ ಈ ಹುಡುಗಿ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಹತ್ರ ಬಂದು ಫ್ರೀಸರ್ ಅಲ್ಲಿರೋ ಹುಡುಗಿ ಡೆಡ್ ಬಾಡಿನ ಎತ್ತು ಹೊರಗಡೆ ಇಟ್ಟು ಆ ಹುಡುಗಿ ಫೋನ್ ಇಂದಾನೆ ಅವ್ರ ಹಸ್ಬೆಂಡ್ ಗೆ ಎಲ್ರಿ ಇದ್ದೀರಾ ಬೇಗ ಮನೆಗ್ ಬನ್ನಿ ಅಂತ ಮೆಸೇಜ್ ನ ಕಳಿಸ್ದೆ. ಕಳಿಸ್ಬಿಟ್ಟು ನಿನ್ ಪಾಡಿಗೆ ನೀನ್ ಅಲ್ಲಿಂದ ಹೊರಟೋದೆ. ಅದಾದ್ಮೇಲೆ ಅವ್ರ ಹಸ್ಬೆಂಡ್ ಅವ್ರ ಮನೆಗೆ ಬಂದು ಅವ್ರ ಹೆಂಡತಿ ಸತ್ತಿರೋದನ್ನ ನೋಡಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ವಿಷಯನ ತಿಳಿಸಿರೋದು. ಕರೆಕ್ಟಾ? ಅವತ್ತೇ ಕೊಲೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಿನ್ಗಿದ್ದಿದ್ 20 ನಿಮಿಷನೇ, ನೀನ್ ಅಲ್ಲಿಂದ ಇಲ್ಲಿಗೆ ಬರಕ್ 8 ನಿಮಿಷ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 8 ನಿಮಿಷ, 16 ನಿಮಿಷ ಹೋದ್ರೆ 4 ನಿಮಿಷದಲ್ಲಿ ನಿನ್ ಕೈಲಿ ಹೆಂಗ್ ಕೊಲೆ ಮಾಡಕ್ಕಾಗುತ್ತೆ? ಆದ್ರೆ ಆ 4 ನಿಮಿಷದಲ್ಲಿ ಫ್ರೀಸರ್ ಅಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿರೋ ಬಾಡಿನ ಎತ್ತು ಹೊರಗಡೆ ಇಡ್ಬೋದಲ್ವಾ. ನೀನ್ ಆ ಕೆಲಸ ಮಾಡ್ಬಿಟ್ಟು ರಿಟರ್ನ್ ಹೋಗಿರೋದು ಅಂತ ಡೀಟೇಲ್ಡ್ ಆಗಿ ಎಲ್ಲದನ್ನು ಬಿಚ್ಚಿ ಇಟ್ರು. ಅದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಫಾರೆನ್ಸಿಕ್ ಅವ್ರನ್ನ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಕರ್ಕೊಂಡೋಗಿ ಫ್ರಿಜ್ ಅಲ್ಲಿ ಇರೋ DNA ನೆಲ್ಲ ಎತ್ತಿ ಚೆಕ್ ಮಾಡಿದಾಗ ಹೌದು ಆ ಹುಡುಗಿ ಬಾಡಿ ಫ್ರಿಜ್ ಅಲ್ಲೇ ಇದಿದೆ ಅಂತ ಕೂಡ ಅವ್ರ ಹತ್ರ ಪ್ರೂಫ್ ಇದೆ. ಹಂಗಾದ್ರೆ ಕಂಪ್ಲೀಟ್ ಆಗಿ ಈ ವೂನೇ ಕೊಲೆಗಾರ, ಅವನೇ ಇಷ್ಟು ದಿನ ಕೊಲೆಗಳೆಲ್ಲ ಮಾಡ್ತಾ ಇದ್ದಿದ್ದು. ಆದ್ರೆ ಮಗನ್ನ ಕಾಪಾಡ್ಕೋಬೇಕನ್ನೋದಕ್ಕೋಸ್ಕರ ವೂ ಅವ್ರ ಅಪ್ಪನೇ ಸರೆಂಡರ್ ಆಗಿದ್ದಾರೆ. ಆ ಒಂದು ತಪ್ಪು ನಾನೇ ಮಾಡ್ದೆ ಅಂತ ಪಾಪ ಒಪ್ಕೊಂಡ್ರು. ಇವಾಗ ಆ ಮನುಷ್ಯ ಸತ್ತೋಗ್ಬಿಟ್ನಾ. ಆದ್ರೆ ಇಲ್ಲಿ ಪೊಲೀಸ್ ಆಫೀಸರ್ಗೆ ಟೆನ್ಷನ್ ಆಗೋಯ್ತು, ಇವನೇ ಕೊಲೆಗಾರ ಅಂತ ಗೊತ್ತಾಗೋಯ್ತು, ಇವನ್ನೆಲ್ಲ ಏನ್ ಮುಂದೆ ನಿಂತ್ಕೊಂಡ್ ಮಾತಾಡೋದು ಅಂತ ಹೇಳಿ ಗನ್ನೆಲ್ಲ ಎತ್ಬಿಟ್ರು ಅವನ್ನ ಶೂಟ್ ಮಾಡೋದಕ್ಕೆ. ಆದ್ರೆ ಹುಷಾರಾಗಿ ನಮ್ ಹೀರೋ ಯಪ್ಪ ಏನಾದ್ರೂ ಇಂತ ಎಡವಟ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದೆ ಗನ್ನಲ್ಲಿರೋ ಬುಲೆಟ್ಸ್ ಎಲ್ಲ ತೆಗೆದ್ಬಿಟ್ಟಿದ್ದ. ಆಮೇಲೆ ನಮ್ ಹೀರೋನೆ ಹೆಂಗೋ ಇವ್ರ ಹತ್ರ ಈ ಚರ್ಚೆ ಮಾಡ್ತಾ ಇರೋ ಗ್ಯಾಪ್ ಅಲ್ಲೇ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಒಂದು ಅರೆಸ್ಟ್ ವಾರೆಂಟ್ ತಗೊಂಡ್ ಬಾ ಅಂತ ಹೇಳಿ ಅವ್ನ ಅರೆಸ್ಟ್ ವಾರೆಂಟ್ ತಗೊಂಡ್ ಬಂದು ಇವನ ಅರೆಸ್ಟ್ ಮಾಡ್ಬಿಟ್ರು. ಅಯ್ಯೋ ಬಾಯಿಗೆ ಬಂದಿದ್ ಲಡ್ಡು ಕೈಗೆ ಬರ್ದೆ ಹೋಯ್ತೆ, ಇವನೇನಾದ್ರೂ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗೋಣ ಅಂತ ಅನ್ಕೊಂಡೆ, ಅದು ನನ್ನ ಮಿಸ್ ಆಗಿ ಹೊಟ್ಟೋಯ್ತೆ ಅಂತ ಪಾಪ ಪೊಲೀಸ್ ರೋಡ್ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದಾರೆ. ಆದ್ರೆ ಇವಾಗ ಇವನನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡೋಗಿದ್ ಕೂಡ ವೇಸ್ಟ್. ಯಾಕಂದ್ರೆ ಆ ಫ್ರಿಜ್ ಅಲ್ಲಿ DNA ಸಿಕ್ತು ಅನ್ನೋ ಒಂದು ವಿಷಯನ ಇಟ್ಕೊಂಡು ಅದು ಸ್ಟ್ರಾಂಗ್ ಆದ ವಿಷಯನೇ ಅಲ್ಲ. ಅವಳ 10 ಸತಿ ಫ್ರಿಜ್ ಅಲ್ಲಿ ಕೈ ಬಿಟ್ಟು ಕೈ ತೆಗ್ದಿರ್ತಾಳೆ ಅದು ಇದು ಎತ್ತೋದಕ್ಕೆ. ಸೊ ಅದನ್ನ ಇಟ್ಕೊಂಡೆ ಇವನೇ ಆ ತಪ್ಪನ ಮಾಡಿದಾನೆ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ, ಸ್ಟ್ರಾಂಗ್ ಆಗಿರೋ ಪ್ರೂಫ್ ಏನು ಇಲ್ಲ ಅಂತ ಅವ್ರನ್ನ ರಿಲೀಸ್ ಮಾಡ್ಬಿಟ್ರು. ಈ ವಿಷಯ ಗೊತ್ತಾಗಿ ಪೊಲೀಸ್ ಆಫೀಸರ್ ಗೆ ಟೆನ್ಷನ್ ಆಗ್ಬಿಟ್ಟು ಬಂದು ರಿಪೋರ್ಟರ್ ಹತ್ರ ಹೇಳ್ಕೊಂಡು ಪೇಚಾಡ್ತಾ ಇರ್ತಾರೆ. ಥೂ ಈ ನನ್ ಮಗ ಹಂಗೆ ಬಂದ್ಬಿಡಿದಾನೆ ಹೊರಗಡೆ ಅಂತ. ಹತ್ರ ಮಾತಾಡುವಾಗ ಟೇಬಲ್ ಮೇಲೆ ಒಂದು ಡೈರಿ ಇರುತ್ತೆ, ಡೈರಿನ ತೆಗೆದು ನೋಡ್ತಾ ಇರ್ತಾರೆ. ಈ ಡೈರಿ ವಿಕ್ಟಿಮ್ 0 ಅಂತ ಹೇಳಿದ್ವಲ್ಲ, ರಿಪೋರ್ಟರ್ ಹುಡುಗಿಗೆ ಸಿಕ್ಕಿತ್ತಲ್ಲ ಒಂದು ಬಾಡಿ, ಆ ಹುಡುಗಿದು. ಅದ್ರಲ್ಲಿ ಒಂದು ಫೋಟೋ ಇದೆ, ಆ ಹುಡುಗಿ ಅವ್ರ ಫ್ರೆಂಡ್ ಜೊತೆ ತಗೊಂಡಿರೋ ಫೋಟೋ. ಅದ್ರಲ್ಲಿ ಆ ಫ್ರೆಂಡ್ ನ ನೋಡ್ಬಿಟ್ಟು ಈ ಹುಡುಗಿನ ನೋಡಿದಿನಲ್ವಾ ಅಂತ ಥಿಂಕ್ ಮಾಡ್ತಾ ಇದಾರೆ. ಬಟ್ ಎಲ್ಲಿ ಅಂತ ಅವ್ರಿಗೆ ಫ್ಲಾಶ್ ಆಗಿಲ್ಲ. ಸರಿ ಏನಕ್ಕೂ ಇರ್ಲಿ ಅಂತ ಹೇಳಿ ಫೋಟೋನ ತಗೊಂಡು ಅವ್ರ ಜೋಬಲ್ಲಿ ಹಾಕೊಂಡ್ರು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಸ್ಟ್ರೇಟ್ ಆಗಿ ಹೋಗಿ ಚರ್ಚ್ ಅಲ್ಲಿ ದೇವ್ರ ಮುಂದೆ ಮಂಡಿ ಹಾಕಿ ಕೇಳ್ಕೊಂತ ಇದ್ದಾನೆ, ದೇವ್ರೆ ನನ್ನ ಅರ್ಧಂಗೆ ನಾನು ಏನೇನೋ ಮಾಡ್ತಾ ಇದ್ದೀನಿ, ಆದ್ರೆ ನನಗೇನಾದ್ರೂ ಪರವಾಗಿಲ್ಲ, ದಯವಿಟ್ಟು ನನ್ನಿಂದ ಯಾರಿಗೂ ನೋವಾಗದೇ ಇರೋ ತರ ನೋಡ್ಕೋಪ, ನನ್ ಭಾರನೆಲ್ಲ ನಿನ್ ಮೇಲೆನೆ ಬಿಡ್ತಾ ಇದ್ದೀನಿ, ನಾನ್ ಯಾರನ್ನ ಹರ್ಟ್ ಮಾಡದೇ ಇರೋ ತರ ನೀನೇ ನೋಡ್ಕೋಬೇಕು ಅಂತ ಪಾಪ ತುಂಬಾ ಫೀಲ್ ಮಾಡಿ ಕೇಳ್ಕೊಳ್ತಾ ಇದ್ದಾನೆ. ಇದೇ ಟೈಮ್ ಅಲ್ಲೇ ನಮ್ ಹೀರೋನ್ ಇರೋ ಏರಿಯಾನಲ್ಲೇ ಯಾರಂತಾನೆ ಗೊತ್ತಿಲ್ಲ ಫುಲ್ ಬ್ಲಾಕ್ ಕಲರ್ ಬಟ್ಟೆ ಅಂದ್ರೆ ಫುಲ್ ಆಗಿ ಕವರ್ ಮಾಡ್ಕೊಂಡಿದ್ದಾನೆ. 17 ವಯಸ್ಸದ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಯಾವ್ದೋ ಒಂದು ಜಾಗಕ್ಕೆ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೇನು ನೆಕ್ಸ್ಟ್ ಡೇ ಬೆಳಗ್ಗೆ ಹಾಟ್ ನ್ಯೂಸ್ ಎಲ್ಲಾ ಹತ್ರನು ಹಂಗೆ ಬೆಂಕಿ ತರ ಉರಿತಾ ಇರುತ್ತೆ. ನೈಟ್ ಒಂದ್ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದಲ್ವಾ, ಆ ಹುಡುಗಿನ ಸಾಯಿಸೇ ಹಾಕ್ಬಿಟ್ಟಿದ್ದಾನೆ. ಈಗ ಸ್ಪಾಟ್ ಬರೋ ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಒಂದು ವಿಷಯನ ನೋಡಿ ಸ್ಟನ್ ಆಗ್ಬಿಟ್ರು, ಸಖತ್ ಶಾಕ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ 1 year ಬ್ಯಾಕ್ ಆ ಸೈಕೋ ಕಿಲ್ಲರ್ ಹೊಸ ಡಾಕ್ಟರ್ ಸತ್ತೋಗ್ಬಿಟ್ಟ. ಅವ್ನ್ ಯಾವ ಪ್ಯಾಟರ್ನ್ ಅಲ್ಲಿ ಕೊಲೆಗಳನ್ನ ಮಾಡ್ತಾ ಇದ್ನೋ ಅದೇ ಪ್ಯಾಟರ್ನ್ ಅಲ್ಲೇ ಇವಾಗ ಕೊಲೆ ನಡೆದಿದೆ. ಆ ಹುಡುಗಿನ ಸಾಯಿಸಿ ಸ್ಪಾಟ್ ಅಲ್ಲೇ ಸುಟ್ಟಾಕ್ಬಿಟ್ಟಿದ್ದಾನೆ. ಆದ್ರೆ ಆ ಹುಡುಗಿ ಮಿಡಲ್ ಫಿಂಗರ್ ಮಾತ್ರ ಒಂದ್ ಕಡೆ ಪಾಯಿಂಟ್ ಔಟ್ ಮಾಡೋ ತರ ಇಟ್ಟಿದ್ದಾನೆ. ಪಾಯಿಂಟ್ ಔಟ್ ಮಾಡಿರೋ ಡೈರೆಕ್ಷನ್ ಅಲ್ಲಿ ವಾಲ್ ಮೇಲೆ ಒಂದು ಕ್ರಾಸ್ ಸಿಂಬಲ್ ಇದೆ. ಇದನ್ನ ನೋಡಿನೇ ಅರ್ಧ ಬ್ರೈನ್ ಕೊಲ್ಯಾಪ್ಸ್ ಆಗಿರೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ವಿಷಯ ಕೂಡ ನಮ್ ಹೀರೋಗೆ ಸಖತ್ ಸ್ಟ್ರೇಂಜ್ ಆಗಿ ಮತ್ತೆ ಸಖತ್ ಶಾಕಿಂಗ್ ಆಗಿರುತ್ತೆ. ಬೇರೆ ಏನು ಅಲ್ಲ, ಆ ಕ್ರೈಮ್ ನಡೆದಿರೋ ಜಾಗದಲ್ಲಿ ಮಿಂಟ್ ಫ್ಲೇವರ್ ಸ್ಮೆಲ್ ಇರೋ ಸೆಂಟ್ ವಾಸನೆ ಬರ್ತಾ ಇದೆ. ಆ ಮಿಂಟ್ ಫ್ಲೇವರ್ ಇರೋ ಸೆಂಟ್ ಹಾಕೊಳ್ತಾ ಇದ್ದಿದ್ ಯಾರು? ಆ ಹೊಸ ಡಾಕ್ಟರ್. ಅದೇ ತರ ಇವಾಗ ಒಂದ್ ಸತ್ತೆ 1 ವರ್ಷ ಆಗೋಯ್ತು, ಇವಾಗ ಈ ಜಾಗದಲ್ಲೂ ಅದೇ ತರ ಇದೆ, ಪ್ಯಾಟರ್ನ್ ಅದೇ ತರ ಇದೆ ಅಂದ್ರೆ ಯಾರ್ ಮಾಡಿರ್ಬೋದು? ಈ ತರ ಒಂದು ಡೌಟ್ ನಮ್ ಹೀರೋ ತಲೆಗೆ ಬಂದಿದ ತಕ್ಷಣ, ಸರ್ ಆ ಹೊಸ ಡಾಕ್ಟರ್ ಅವ್ರ ಮನೆ
ಮೊನ್ನೆ ಬೇಸ್ಮೆಂಟ್ ಇದ್ದು ಫೋಟೋಸ್ ಎಲ್ಲ ತೆಗ್ದಿದ್ರಲ್ವಾ, ಆ ಫೋಟೋ ಸ್ವಲ್ಪ ಕೊಡ್ತೀರಾ ಅಂತ ತಗೊಂಡವನು ಆ ಫೋಟೋನ ಮತ್ತೆ ಒಂದು ಹುಡುಗನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಈ ಹುಡುಗನ ಕಿಡ್ನಾಪ್ ಆಗಿರೋನು ಅಂತ ಒಂದು ವಿಡಿಯೋ ಕೂಡ ಕಿಲ್ಲರ್ ಮಾಡಿ ಕಳ್ಸಿದ್ದ ಅಲ್ವಾ, ಆ ಫೋಟೋನ ಕೂಡ ಕಂಪೇರ್ ಮಾಡಿ ನೋಡಿದ್ರೆ ಆ ಹುಡುಗ ಇರೋ ರೂಮ್ ಅಲ್ಲಿರೋ ವಾಲ್ ಮತ್ತೆ ಈ ಬೇಸ್ಮೆಂಟ್ ಅಲ್ಲಿರೋ ವಾಲ್ ಎರಡು ಬೇರೆ ಬೇರೆ. ಹಂಗಾದ್ರೆ ಕಿಲ್ಲರು ಬೇರೆ ಬೇರೆ ಇದಾರ ಅಂತ ಶಾಕ್ ಆಗ್ಬಿಟ್ರು. ಅದ್ರಲ್ಲೂ ಬೇರೆ ನಮ್ ಹೀರೋಗೆ ಫಸ್ಟ್ ಒಂದು ವಿಜುವಲ್ ಬಂತು, ಯಾರನ್ನೋ ಸರಿಯಾಗಿ ಮುಖದ ಮೇಲೆ ಹಾಕಿ ಗುದ್ದೋತರ ಅವರಪ್ಪನ ಹೊಡಿಬೇಕಾದ್ರೆ. ಅವಾಗ ಇವ್ನ್ ಫ್ಲಾಶ್ ಆಗಿದ್ದೇನು, ಫಸ್ಟ್ ವಿಕ್ಟಿಮ್ ನ ಆ ಹೊಸ ಡಾಕ್ಟರ್ ಹೊಡೆದು ಸಾಯಿಸಿರೋದಲ್ವಾ. ಹಂಗಾದ್ರೆ ಒಬ್ಬನ ಹತ್ರ ಹೊಡಿತಾನೆ ಅಂತಂದ್ರೆ ಅವನೇ ಸಾಯಿಸಿರ್ಬೇಕು ಅಂತ ಅರ್ಥ ಅಲ್ವಲ್ಲ. ಹಂಗಾದ್ರೆ ಒಂದು ವೇಳೆ ಆ ಹೊಸ ಡಾಕ್ಟರ್ ಕಿಲ್ಲರ್ ಅಲ್ವೇನೋ, ಬೇರೆ ಯಾರೋ ಕೊಲೆಗಾರ ಇದಾನೇನೋ. ಫಸ್ಟ್ ಹೊಸ ಡಾಕ್ಟರ್ ಕೊಲೆ ಮಾಡಿರೋ ಬಾಕ್ಸರ್ ನ ಅವ್ನ್ ಬರೀ ಹೊಡೆದು ಬಿಟ್ಟಿರ್ತಾನೆ, ಬೇರೆ ಯಾರೋ ಬಂದು ಕಿಲ್ ಮಾಡಿರ್ಬೋದಲ್ಲ. ಹಂಗಾದ್ರೆ ಹೊಸ ಡಾಕ್ಟರ್ ಕಿಲ್ಲರ್ ಅಲ್ವಾ ಅನ್ನೋ ಒಂದು ಯೋಚನೆ ಇವ್ರ ತಲೆಯಲ್ಲಿ ಓಡಕ್ಕೆ ಶುರುವಾಯ್ತು. ಇದ್ರ ಕೂಡ ನಮ್ ಹೀರೋನೇ ಕಂಡಿಡ್ದು ಹೇಳೋದು. ಸಾಲದಕ್ಕೆ ಇನ್ನೊಂದ್ ಪಾಯಿಂಟ್ ಕೂಡ ಹೇಳ್ತಾನೆ, ಆ ಹೊಸ ಡಾಕ್ಟರ್ ಬಂದು ಯಾರನ್ನೇ ಕೊಲೆ ಮಾಡಿದ್ರು ಅವ್ರ ನೆನಪಾಗಿ ಒಂದ್ ಐಟಮ್ ನ ತಗೊಂಡ್ ಹೋಗ್ತಾನೆ, ಅದನ್ನ ಇನ್ನೊಂದ್ ಜಾಗದಲ್ಲಿ ಇಡ್ತಾನೆ, ಅದು ಸೆಕೆಂಡರಿ. ಬಟ್ ಹೀರೋಯಿನ್ ಅವರ ಅಜ್ಜಿ ಡ್ರೆಸ್ ಹಾಕೊಂಡಿರೋ ಪಿನ್ ನ ಮತ್ತೆ ನಿಮ್ ಅಣ್ಣ ಸತ್ತಾಗ ನಿಮ್ ಅಣ್ಣ ಹತ್ರ ಇರೋ ಒಂದು ಡಾಲರ್ ನ ತಗೊಂಡೋಗಿದ್ದಾನಲ್ವಾ, ಅದೆರಡು ಒಂದ್ ಜಾಗದಲ್ಲಿ ಸಿಗ್ಲಿಲ್ವಲ್ಲ ನಮ್ಗೆ. ನನಗೆ ಯಾಕೋ ಇವಾಗ ಡೌಟ್ ಬರ್ತಾ ಇದೆ, ಹೊಸ ಡಾಕ್ಟರ್ ಕಿಲ್ಲರ್ ಅಲ್ವೇನೋ ಅಂತ ಇವ್ರು ಹೇಳಿದಾಗ ಎಲ್ಲಾರ್ಗು ಸಖತ್ ಶಾಕ್ ಆಗೋಯ್ತು. ಬಿಸಿ ಬಿಸಿ ಹಾಲಲ್ಲಿ ಅದ್ದೆತ್ತಿರೋ ಬಂದಿದ್ದಂಗಿದ್ಯಾ, ನೀನ್ ಏನೋ ಹೇಳ್ತಾ ಇದೆ, ಯಾಕೋ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದೀಯಾ. ಮದ್ವೆ ಎಲ್ಲ ಮುಗಿದ್ಮೇಲೆ ವಾಲ್ಗದವ್ರು ಬಂದ್ರಂತೆ, ಹಂಗಾಯ್ತು ನಿನ್ ಕತೆ. ಎಲ್ಲದಕ್ಕೂ ಏನೋ ಫಸ್ಟ್ ಕೇಸ್ ನಲ್ಲಿ ಹೇಳ್ಕೊಂಡ್ ಬರ್ತೀಯ ನೀನು. ಇವಾಗೆ ತಲೆ ತುಂಬಾ ಕೆಟ್ಟೋಗ್ಬಿಟ್ಟಿದೆ, ಸುಮ್ನೆ ನಂಗೆ ತಲೆ ತಿನ್ನೋ ಕೆಲ್ಸ ಇಟ್ಕೋಬೇಡ. ಸರಿ, ನೀನ್ ಹೇಳಿದ್ದೆ ಕರೆಕ್ಟ್ ಅಂದ್ರೆ ಅವ್ನ ಅಷ್ಟು ಜನ ಸಾಯಿಸ್ದ ಅಲ್ವಾ, ಮುಖ್ಯವಾಗಿ ಆ ನೀರಲ್ಲಿ ಸತ್ತಿರೋ ಆ ಓಲ್ಡ್ ಡಾಕ್ಟರ್ ಅಂತ ಇವಾಗವರೆಗೂ ಕನ್ಫ್ಯೂಷನ್ ಇದೆ. ಸರಿಯಾಗಿ ನಮ್ಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ, ಅವ್ರ ಬಾಡಿ ಸಿಕ್ಕಿಲ್ಲ ಅಂತಾನೆ ಇಟ್ಕೋ. ಇನ್ನೊಂದು ಲಾಸ್ಟ್ ಅಂಡ್ ಫೈನಲ್ ಆಗಿ ಅವ್ನು ಕಿಡ್ನಾಪ್ ಮಾಡಿರೋ ಚಿಕ್ಕ ಹುಡುಗ, ಆ ಹುಡುಗನು ನಾಪತ್ತೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಈ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಇವಾಗ ಇದನ್ನ ಬೇಡ ಹೇಳ್ತಾ ಇದ್ಯಾ. ಸಾಲದಕ್ಕೆ ನಾನು ಅವನ್ನ ಸಾಯಿಸ್ಬಿಟ್ಟಿದೀನಿ ಕಣೋ, ಇವಾಗ ನೀನ್ ಅವನೆಲ್ಲ ಕಿಲ್ಲರು ಅಂತಂದ್ರೆ ಅಯ್ಯೋ ಒಂದು ಅಮಾಯಕನ ಸಾಯಿಸ್ಬಿಟ್ನಂತ ನಾನ್ ಫೀಲ್ ಮಾಡ್ಬೇಕಾ. ನಿನ್ನಿಂದಾನೆ ನಾನ್ ಮೆಂಟಲ್ ಆಗ್ಬಿಡ್ತೀನಿ ಕೊಡೋ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಯಾವನೋ ಒಬ್ಬ ಅದೇ ತರ ಸೀರಿಯಲ್ ಕಿಲ್ಲರ್ ಸಾಯಿಸ್ತಾ ಇರೋ ತರನೇ ಕಾಪಿ ಕೇಟ್ ಒಬ್ಬ ತಯಾರಾಗಿದ್ದಾನೆ, ಅವ್ನ್ ಬಂದ್ ಇದನ್ನ ಮಾಡಿರ್ತಾನೆ, ನೀನ್ ಸುಮ್ನೆ ನನ್ಗೆ ಕನ್ಫ್ಯೂಸ್ ಮಾಡ್ಬೇಡ ಅಂತ ಪೊಲೀಸ್ ಅವರೇ ಬೈದ್ ಬಿಟ್ರು. ಆದ್ರೆ ನಮ್ ಹೀರೋ ಇದನ್ನ ಅಕ್ಸೆಪ್ಟೇ ಮಾಡ್ಕೊಂತ ಇಲ್ಲ, ಅವ್ನ್ ಕಂಪ್ಲೀಟ್ ನಂಬ್ತಾ ಇದ್ದಾನೆ ಇಲ್ಲಿ ಏನೋ ಒಂದು ಎಡವಟ್ ನಡೀತಾ ಇದೆ ಅಂತ. ಸೊ ಅಂತದ್ ಏನ್ ಕಂಡಿಡಿತಾ ಇದಾರೆ, ನಿಮ್ಗೆ ಏನಾದ್ರು ಗೆಸ್ಸಿಂಗ್ ಇದ್ರೆ, ಮೋಸ್ಟ್ಲಿ ಯಾರ್ ಸೈಕೋ ಕಿಲ್ಲರ್ ಆಗಿರ್ಬೋದು ಹೊಸಬ್ರು ಅನ್ನೋ ಒಂದು ಗೆಸ್ಸಿಂಗ್ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಈಗ ಸದ್ಯಕ್ಕೆ ಪಾರ್ಟ್ ನ ಇಲ್ಲೇ ಮುಗಿಸ್ತಾ ಇದೀನಿ. ಹೇಗಿತ್ತು ಸೀರೀಸ್? ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಇನ್ನು ತುಂಬಾ ಪಾರ್ಟ್ಸ್ ಇದೆ. ಆಕ್ಚುಲಿ ನಾನು ಪಾರ್ಟ್ ವೈಸ್ ಆಗ್ತಾ ಇರೋದ್ರಿಂದ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಲ್ಲ, ಸಣ್ಣದಾಗಿ ಯಾವ್ದೇ ಒಂದು ಸೀನ್ ಬಿಟ್ರೆ ಕೂಡ ಮುಂದಕ್ಕೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಸೊ ನಾನು ಎಪಿಸೋಡ್ ವೈಸ್ ಮಾಡ್ತಾ ಇಲ್ಲ, ಪಾರ್ಟ್ ವೈಸ್ ಮಾಡ್ತಾ ಇದೀನಿ. ನಿಮ್ಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಇರ್ಬೇಕು, ಪ್ಲಸ್ ಎಲ್ಲೇ ನಿಮ್ಗೆ ಕನ್ಫ್ಯೂಸ್ ಕೂಡ ಆಗ್ಬಾರ್ದು. ಅದರಿಂದ ಅದ್ರಲ್ಲಿ ಕೆಲವರು ಬಂದು ಇನ್ನು ಎಷ್ಟು ಪಾರ್ಟ್ಸ್ ಇದೆ, ಇನ್ನು ಎಷ್ಟು ಎಪಿಸೋಡ್ಸ್ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ, ಇನ್ನು ಜಾಸ್ತಿನೇ ಇದೆ, ಸ್ವಲ್ಪ ಲೇಟ್ ಆಗುತ್ತೆ. ನೀವು ವೇಟ್ ಮಾಡಿ ನೋಡೋ ತರಾನೇ ಇರುತ್ತೆ. ಹಂಗೂ ನಾನು ಲೇಟ್ ಮಾಡ್ತಾ ಇಲ್ವಲ್ಲ, ಡೈಲಿ ಆದಷ್ಟು ನಾನು ಎಪಿಸೋಡ್ಸ್ ನ ಅಪ್ಲೋಡ್ ಮಾಡ್ತಾನೆ ಇದೀನಿ ನಮ್ ಕೈಲಿ ಆದಷ್ಟು. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಮ್ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.